ಹಾಯ್ ಎಲ್ಲ ನನ್ನ ಮಿತ್ರರಿಗೂ ನನ್ನ ನಮಸ್ಕಾರಗಳು. ನಾನು ಇವತ್ತು ಹೇಳುತ್ತಿರುವ ಕಥೆಯು ಒಬ್ಬ ರಾಷ್ಟ್ರೀಯ ಪ್ರಧಾನಮಂತ್ರಿ ಕತೆ ಹೇಳುತ್ತೇನೆ. ಅದಕ್ಕೂ ಮೊದಲು ನೀವು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ. ಬನ್ನಿ ಕತೆಗೆ ಹೋಗೋಣ. ಬಾಲ್ಯ ಮತ್ತು ಶಿಕ್ಷಣ. ನರೇಂದ್ರ ಮೋದಿ ಅವರು 17 ಸೆಪ್ಟೆಂಬರ್ 1950 ಗುಜರಾತಿನ ವಡ್ನಗರದಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆ ದಾಮೋದರದಾಸ್ ಮೋದಿ ಚಹಾ ವ್ಯಾಪಾರ ನಡೆಸುತ್ತಿದ್ದರು. ಅರ್ಧಕ ಸಮಸ್ಯೆಗಳದ್ದರೂ ಅವರು ಕಠಿಣ ಪರಿಶ್ರಮ, ಸ್ನೇಹ ಮತ್ತು ದೇಶಪ್ರೇಮವನ್ನು ಬಾಲ್ಯದಿಂದಲೇ ಕಲಿತರು. ವ್ಯಕ್ತಿತ್ವ. ಮೋದಿ ಅವರು ಸರಳ ಜೀವನ, ಕಠಿಣ ಪರಿಶ್ರಮ, ಸಮಯ ಪಾಲನೆ ಮತ್ತು ದೃಢ ನಿರ್ಣಯಕ್ಕೆ ಪ್ರಸಿದ್ಧರು. ಅವರು ರಾಷ್ಟ್ರ ಪ್ರಥಮ ಎಂಬ ತತ್ವವನ್ನು ತಮ್ಮ ಜೀವನದ ಗುರಿಯಾಗಿಟ್ಟುಕೊಂಡಿದ್ದಾರೆ. ನಾನು ದೇಶಕ್ಕಾಗಿ ಬದುಕುತ್ತೇನೆ, ದೇಶಕ್ಕಾಗಿ ದುಡಿಯುತ್ತೇನೆ. ರಾಜಕೀಯ ಜೀವನ. 1985 ಅವರು ಭಾರತೀಯ ಜನತಾ ಭಾಜಪ ಸೇರಿದರು. ಸಂಘಟನೆ ಕಾರ್ಯದಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿದರು. 2001 ಗುಜರಾತಿನ ಮುಖ್ಯಮಂತ್ರಿಯಾಗಿರು. 2001 ರಿಂದ 2014 ಗುಜರಾತನ್ನು ಅಭಿವೃದ್ಧಿಯ ಮಾದರಿಯಾದ ರಾಜ್ಯವನ್ನಾಗಿ ರೂಪಿಸಿರು. ಪ್ರಧಾನಮಂತ್ರಿಯಾಗಿ 2014 ನಡೆದ ಲೋಕಸಭಾ ಚುನಾವಣೆಯಲ್ಲಿ ಭಾಜಪಗೆ ಬಹುಮತ ಸಿಕ್ಕಿತು ಮತ್ತು ನರೇಂದ್ರ ಮೋದಿ ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. 2019 ಅವರು ಮತ್ತೆ ಪ್ರಚಂಡ ಬಹುಮತದಿಂದ ಜೇತನೆ ಪರಿಶುದ್ಧರಸನಾದ ಕಾರ್ಯಗಳನ್ನು ಮುಂದುವರಿಸಿದರು. ಪ್ರಮುಖ ಸಾಧನೆಗಳು: ಸ್ವಚ್ಛ ಭಾರತ ಅಭಿಯಾನ, ಜನೌಧನ್ ಯೋಜನೆ, ಉಜ್ವಲ ಯೋಜನೆ, ಅಡುಗೆ ಗ್ಯಾಸ್, ಮೇಕ್ ಇನ್ ಇಂಡಿಯಾ, ಆಯುಷ್ಮಾನ್ ಭಾರತ ಯೋಜನೆ, 370ನೇ ವಿಡಿ ರದ್ದು, ಕೊರೋನಾ ಕಾಲದಲ್ಲಿ ಎಲ್ಲರಿಗೂ ಉಚಿತ ಲಸಿಕೆ ಕೊಟ್ಟರು. ಸಂಘ ಜೀವನ. ಯುವಾವಸ್ಥೆಯಲ್ಲಿ ಮೋದಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೊಂದಿಗೆ ಸಂಪರ್ಕ ಬೆಳಗಿಸಿದರು. ಸಂಘದ ಸಿದ್ಧಾಂತಗಳು ಮತ್ತು ಶಿಸ್ತು ಅವರ ಜೀವನದ ಮೂಲಾಧಾರವಾಯಿತು. ಅವರು ಪೂರ್ಣಕಾಲದ ಪ್ರಚಾರಕರಾಗಿ ದೇಶದ ಹಲವು ಭಾಗಗಳಲ್ಲಿ ಕೆಲಸ ಮಾಡಿದರು. ಮುಂದಿನದು ಯಾರ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ.